ನೀವೆಲ್ಲ ಉಪವಾಸ ಮಾಡ್ತಿರ್ತಾನೆ, ಮಾಡ್ತೀರಾ? ಅವಾಗ ಯಾವಾಗಾದ್ರೂ ಅಪರೂಪಕ್ಕೆ ಮಾಡ್ತೀರಿ, ಕರೆಕ್ಟ್ ತಾನೆ? ಓ ಇವತ್ತು ಗಂಗಮ್ಮರೇ ನನ್ಗೆ ಇವತ್ತು ಬೆಳಗ್ಗೆ ಸಂಕಷ್ಟಿರಿ, ಉಪವಾಸ, ಏನು ತಿನ್ನಂಗಿಲ್ಲ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಲೈಟಾಗಿ ಒಂದು ಡಿಕಾಕ್ಷನ್ ಮಾಡ್ಕೊಂಡು ಕುಡ್ದೆ ಅಷ್ಟೇ. ಯಾಕಂದ್ರೆ ಉಪವಾಸ ಏನು ತಿನ್ನಂಗಿಲ್ಲ. 11 ಗಂಟೆ ಆಯ್ತಲ್ಲ, ಊಟ ಸಂಜೆ ರಾತ್ರಿ 8 ಗಂಟೆಗೆ, ಹಾಗಾಗಿ ಹಸಿವಾಗತ್ತೆ ಅಂತ ಹೇಳಿ ಒಂದೆರಡು ಬಾಳೆಹಣ್ಣು ಗಿವುಚಿ ಅದಕ್ಕೊಂದಿಷ್ಟು ಸಕ್ಕರೆ ಬೆಲ್ಲ ಹಾಕಿ ಒಂದು ಸಣ್ಣ ಪಾಯಸ ಮಾಡ್ಕೊಂಡು ಕುಡ್ದು ಉಪವಾಸ ಇವತ್ತೇನು ತಿನ್ನಂಗಿಲ್ಲ. 4 ಗಂಟೆ ಆಯ್ತಲ್ಲ, ಲೈಟ್ ಆಗಿ ಈ ಆಪಲ್ ಇತ್ತು ಮನೇಲಿ ತಂದಿದ್ದು, ಆಮೇಲೆ ದ್ರಾಕ್ಷಿ ಒಂದೆರಡು ಖರ್ಜೂರ ಹಾಕಿ ಮಿಕ್ಸ್ ಮಾಡಿ ಸಣ್ಣದೊಂದು ಫ್ರೂಟ್ ಸಲಾಡ್ ತಿಂದು ಇವತ್ತು ಉಪವಾಸ ಏನೋ ತಿನ್ನಂಗಿಲ್ಲ ಅನ್ನೋದು ನಮ್ಮ ಉಪವಾಸ. ಉಪವಾಸದ ನಿಜವಾದ ಮೀನಿಂಗ್ ಗೊತ್ತಾ ನಿಮಗೆ? ಉಪವಾಸ ಅಂತಂದ್ರೆ ದೈಹಿಕವಾಗಿ ಮಾಡುವಂಥದ್ದಲ್ಲ. ನಿಮ್ಮ ಮನಸ್ಸಿಗೆ, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ, ದೇಹಕ್ಕೆ ಉಪವಾಸದ ಅವಶ್ಯಕತೆ ಇದೆ. ಏನು ಗೊತ್ತಾದು? ಕೆಟ್ಟದ್ದನ್ನ ನೋಡದೆ ಇರುವಂಥದ್ದು ನಿಜವಾದ ಉಪವಾಸ. ಕೆಟ್ಟದ್ದನ್ನ ಮಾಡದೇ ಇರುವಂಥದ್ದು ನಿಜವಾದ ಉಪವಾಸ. ಕೆಟ್ಟದ್ದನ್ನ ಕೇಳದೆ, ಕೆಟ್ಟದ್ದನ್ನ ಮಾತಾಡದೆ ಇರುವಂಥದ್ದು ನಿಜವಾದ ಉಪವಾಸ. ಯಾರು ಈ ಉಪವಾಸವನ್ನ ಸರಿಯಾಗಿ ಮಾಡ್ತಾರೋ ಅವರ ಮನೆಯಲ್ಲಿ ಹುಟ್ಟುವ ಮಕ್ಕಳು ಬರೀ ಮಕ್ಕಳಲ್ಲ, ಜಗತ್ತನ್ನ ಬೆಳಗುವ ಬೆಳಕಾಗ್ತಾರೆ.